ಎವ್ರಿವನ್. ಹಾಯ್, ಹ್ಯಾಪಿ ದಸರಾ. ಸೊ ನಾವಿವತ್ತು ಕಾಂತಾರ ಮೂವಿ ಇವತ್ತು ರಿಲೀಸ್ ಆಗ್ತಾ ಇದೆ. ಮೂವಿ ನೋಡಕ್ ಹೋಗ್ತಾ ಇದೀವಿ. ಸೋ ಎಕ್ಸೈಟೆಡ್. ಹಾಯ್ ಹಾಯ್ ಹೇಳು. ಹಾಯ್, ಸೇ ಹಾಯ್ ಶಶಕಾಂತ್. ಬಾ. ಕಮ್ಮಿ ಹಾಯ್. ಹಾಯ್. ಸೊ ಈ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಂದ್ರೆ ಬೇಡ ಬೇಡ ಅಂತ ಹೇಳ್ತಾವ್ರೆ. ಭಯ 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 ಪಡ್ತಾರತ್ತೆ ಅದಕ್ಕೆ. ನೀನ್ ಅವತ್ತು ಕಾಂತಾರ ಫಸ್ಟ್ ಹೋದಾಗ ತುಂಬಾ ಭಯ ಪಟ್ಟಿದ್ದೆ. ಸರಿ ಬನ್ನಿ, ಕ್ಯಾಬ್ ಬಂತು, ಹೋಗೋಣ ಫಸ್ಟ್. ಬಾಯ್ 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 ಬಾಯ್. ಕ್ಯಾಬ್ ಕ್ಯಾನ್ಸಲ್ ಆಗೋಯ್ತು. ಸೊ ಇನ್ನೊಂದು ಕ್ಯಾಬ್ ಬುಕ್ ಮಾಡಿದ್ದೀವಿ. ಮತ್ತೆ ಇನ್ನೊಂದು ಕ್ಯಾಬ್ಗೆ ವೇಟ್ ಮಾಡ್ತಾ ಅಲ್ಲ ಶಶ ಅಲ್ಲಿ ಆ ಕಡೆ ನಡಿ. ಹಾಯ್ ಹಾಯ್ ಸೇ ಹಾಯ್. ಮಾಡ್ತೀನಿ ಮೂವಿ 12:45 ಸ್ಟಾರ್ಟ್ ಆಗ್ತಾ ಇದೆ. 15 ಮಿನಿಟ್ಸ್ ಇದೆ. ಇನ್ನು ಲೇಟ್ ಆಗುತ್ತೇನೋ ಭಯ ಆಗ್ತದೆ. ಟೈಮ್ ಕರೆಕ್ಟಾಗಿ ರೀಚ್ ಆಗ್ಬೇಕು ಇವಾಗ. ಒಂದು ಸೀನ್ ಮಿಸ್ ಆದ್ರೂ ಎಷ್ಟು ಬೇಜಾರಾಗುತ್ತೆ. ಹೆಸರು ಕೂಡ ಮಿಸ್ ಮಾಡ್ಬಾರ್ದು, ನೇಮ್ಸ್ ಕೂಡ ಮಿಸ್ ಮಾಡ್ಬಾರ್ದು. ಹೆಂಗೋ ಟ್ರಾಫಿಕ್ ಇರಲಿಲ್ಲ, ಸೊ ಬೇಗ ಹೋಗ್ಬಿಟ್ವಿ. 12:40ಗೆ ರೀಚ್ ಆಗಿಬಿಟ್ಟಿದ್ವಿ. ಇನ್ನು 5 ಮಿನಿಟ್ಸ್ ಇದೆ ಮೂವಿ ಸ್ಟಾರ್ಟ್ ಆಗೋದಕ್ಕೆ. ಇನ್ನು ಸ್ಟಾರ್ಟ್ ಆಗಿದೆ ಅನ್ಸುತ್ತಲ್ಲ. ಪ್ರಕೃತಿಯಲ್ಲಿ ವಿಲೀನವಾದ ಶಕ್ತಿ. ಯಾವಾಗೆಲ್ಲ ಮನುಷ್ಯ ಅಧರ್ಮದ ಕಡೆ ಸಾಕ್ತಾನ, ಮಾಯಾಲೋಕದಿಂದ ಈಶ್ವರ ದೇವರು ಧರ್ಮ ಕಾಪಾಡಲಿಕ್ಕೆ ಗಣಗಳನ್ನ ಕಳಿಸ್ತಾರಂತೆ. ಅಧರ್ಮದ ಕಡೆ ಸಾಗುವವರ ರಕ್ತ ಕುಡಿಲಿಕ್ಕೆ ಅವನ ಬೆನ್ನಿಗೆ ಇನ್ನೊಬ್ಬ ಬರ್ತಾನೆ, ಉಗ್ರರೂಪಿ ಗುಳಿಗ. ಈ ಎಲ್ಲ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ಅಲ್ಲ. ಕಾಂತಾರ ಮೂವಿ ಮಾತ್ರ ಸೂಪರ್ ಆಗಿದೆ. ಮಸ್ಟ್ ವಾಚ್ ಮೂವಿ. ನಿಜ ಫಸ್ಟ್ ಪಾರ್ಟಲ್ಲಿ ತುಂಬ ಚೆನ್ನಾಗಿ ಬಂದಿದೆ, ಬಟ್ ಸೆಕೆಂಡ್ ಪಾರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಮೂವಿ ಬಂದಾಗ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದಕ್ಕೆ ಸೆಕೆಂಡ್ ಪಾರ್ಟ್ಗೆ ಇಷ್ಟೊಂದು ವೇಟ್ ಮಾಡಿದ್ದು. ಬಟ್ ವೇಟ್ ಈಸ್ ವರ್ತ್. ನಿಜವಾಗ್ಲೂ 10 ಟೈಮ್ಸ್ ಬೆಟರ್ ಆಗಿದೆ. ಮಸ್ಟ್ ವಾಚ್. ಅದು ಥಿಯೇಟರಲ್ಲಿ ಬಂದು ನೋಡಿದ್ರೇ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ. ನಿಜ ಸಖತ್ತಾಗಿದೆ. ಫೈನಲಿ ಮೂವಿ ಮುಗೀತು. ಮೂವಿ ನೋಡ್ಕೊಂಡು ಬಂದು ಮನೆ ಹತ್ರ ಬಂದಿದ್ದೀವಿ. ಮೂವಿ ಮಾತ್ರ ಮಸ್ತ್ ಆಗಿದೆ. ಸೀರಿಯಸ್ಲಿ ಹೇಳು, ಹೆಂಗ್ ಫೀಲ್ ಆಯ್ತಂತ? ಚೆನ್ನಾಗಿದೆ. ಫಸ್ಟ್ ಹಾಫ್ ಅಲ್ಲಿ ಫನ್ ಇದೆ, ಥರ ಚೆನ್ನಾಗಿತ್ತು ಎಂಟರ್ಟೈನ್ಮೆಂಟ್ ಆಗಿ. ಸೆಕೆಂಡ್ ಹಾಫ್ ಇಂದನೇ ಸ್ಟಾರ್ಟ್ ಆಗೋದು ಮೂವಿ, ಅವಾಗೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಸೀರಿಯಸ್ಲಿ. ಅಂದ್ರೆ ಲಿಂಕ್ ಚೆನ್ನಾಗಿಟ್ಟಿದ್ದಾರೆ. ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ಗೆ ಲಿಂಕ್, ಕನೆಕ್ಷನ್, ಸ್ಟೋರಿ ನರೇಷನ್ ಆಗ್ಲಿ, ಆ ಸ್ಟೋರಿ ಹೇಳೋದಾಗ್ಲಿ. ರಿಷಬ್ ಸರ್ ಆಕ್ಟಿಂಗ್ ಮಾತ್ರ ಅದರ್ ಸೀರಿಯಸ್ಲಿ ಮಸ್ತ್ ಆಗಿದೆ. ಅವ್ರು ನೋಡ್ತಾ ಇದ್ರೆ ಗೂಸ್ ಬಂಪ್ಸ್. ಸೀರಿಯಸ್ಲಿ ಆ ದೈವ ಬರೋದು, ಆಮೇಲೆ ಲಾಸ್ಟ್ ಪಾರ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ನಿಜ ದೇವ್ರು ಬರೋ ತರನೇ ನಿಜ. ಅದರಲ್ಲಿ ಮೆನ್ ಅಂಡ್ ವುಮೆನ್ ವಾಯ್ಸ್ ಅಲ್ಲಿ ಒಂದು ದೈವ ಬಂದಾಗ ಒಂದು ಬರುತ್ತೆ, ನೆಕ್ಸ್ಟ್ ಲೆವೆಲ್. ಅಂಡ್ ಇಂಟರ್ವೆಲ್ ಮುಂಚೆ ಒಂದು ಸೀನ್ ಬರುತ್ತೆ. ನಿಜ ನೋಡ್ಲೇಬೇಕು. ಇದಂತೂ ಮೂವಿ ಥಿಯೇಟರ್ ಅಲ್ಲಿ ಹೋಗಿ ನೋಡಿದ್ರೇನೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಫೀಲ್ ಆಗೋದು. ಡೆಫಿನೆಟ್ಲಿ ಹೋಗಿ ಮೂವಿನ ವಾಚ್ ಮಾಡಿ. ಅಂಡ್ ನಮ್ಮ ಕಾಂತಾರ, ನಮ್ಮ ಕನ್ನಡದ ಇದಕ್ಕೆ ಸಪೋರ್ಟ್ ಮಾಡಿ. ನೀವು ವರ್ಲ್ಡ್ ವೈಡ್ ಆಗಿ ಹೋಗ್ಬೇಕು. ನಿಜವಾಗ್ಲೂ ಫಸ್ಟ್ ಪಾರ್ಟ್ ಇಲ್ಲಿ ಬಂದಾಗ ಅಷ್ಟು ಚೆನ್ನಾಗಿತ್ತು. ಅದಕ್ಕೋಸ್ಕರ ಇಷ್ಟು ದಿನ ವೇಟ್ ಮಾಡಿದ್ದು, ಯಾವಾಗ ಸೆಕೆಂಡ್ ಪಾರ್ಟ್ ಬರುತ್ತೆ ಅಂತ. ಮೂವಿ ಬಂದಿದೆ ಅಂತ ಎಲ್ಲ ಹೋಗ್ಬಿಟ್ಟು ನನಗಂತೂ ನನಗೆ ತಡ್ಕೊಳಕ್ಕೆ ಆಗ್ತಲ್ಲ ಯಾವಾಗ ಅಕ್ಟೋಬರ್ 2 ಆಗುತ್ತೆ ಅಂತ. ಸೊ ದಸರಾ ಹಬ್ಬ ಅಮ್ಮ ಅವರೆಲ್ಲರೂ ಪೂಜೆ ಮಾಡಿ ಅಂದ್ರೆ ಹೋಗ್ತಾ ಇದ್ದೀರಾ ಮೂವಿಗೆ ಅಂತ. ಬಟ್ ಮೂವಿ ಇಂಪಾರ್ಟೆಂಟ್, ಕಾಂತಾರ ಇಂಪಾರ್ಟೆಂಟು. ಸೀರಿಯಸ್ಲಿ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಂದ ಹೋಗಿದ್ವು.
ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ನೆಕ್ಸ್ಟ್ ಲೆವೆಲಲ್ಲಿ ರೀಚ್ ಆಗಿದೆ. ಮಸ್ಟ್ ಆ್ಯಂಡ್ ಶುಡ್ ಯು ಹ್ಯಾವ್ ಟು ವಾಚ್ ದಿಸ್ ಮೂವಿ. ಹೋಗಿ ಮೂವಿ ನೋಡಿ. ಆ್ಯಂಡ್ ನಮ್ಮ ಕನ್ನಡ ಭಾಷೆನಂತೂ ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಂದರೆ ಮಾಡಲ್ಲ ನಿಮಗೆ, ನಿಜ. ಲಾಸ್ಟಲ್ಲಂತೂ ಡಿಸಪಾಯಿಂಟೇ ಆಗಲ್ಲ, ಎಲ್ಲ ಯಾವುದು ಡಿಸಪಾಯಿಂಟ್ ಆಗಲ್ಲ ನಿಮಗೆ. ಒಂದೊಂದು ಸ್ಟೋರಿ ನರೇಷನ್ ಆಗಲಿ, ಒಂದೊಂದು ಸ್ಟೋರಿ ಲಿಂಕ್ ಆಗಲಿ, ಟ್ವಿಸ್ಟ್ ಆಗಲಿ, ಸೀರಿಯಸ್ಲಿ ಗಾಡ್ ನಿಜ ತೃಪ್ತಿ ಆಯಿತು. ಅದೇಂತಾರಲ್ಲ ವೇಟ್ ಈಸ್ ವರ್ತ್ ಅಂತ. ಫೈನಲಿ ದ ವೇಟ್ ಈಸ್ ರಿಯಲಿ ವರ್ತ್. ನೀವಂತೂ ಮಿಸ್ ಮಾಡಿದಿರ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಹೋಗಿ ಕಾಂತಾರ ಮೂವಿನ ನೋಡಿ ಎಂಜಾಯ್ ಮಾಡಿ. ಥಿಯೇಟ್ರಲ್ಲೇ ನೋಡಿ, ಎಕ್ಸ್ಪೀರಿಯನ್ಸ್ ಮಸ್ತಾಗಿರುತ್ತೆ. ಕಾಂತಾರ, ವಿ ಲವ್ ಯು. ಬಾಯ್.